ನಾವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನು ಒಪ್ಕೊಂಡಿಲ್ಲಪ್ಪ ಅಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿದ್ದೇ ವೇಸ್ಟ್. ಅಚ್ಚುಕಟ್ಟು ಬಸವಣ್ಣ ನಾಡಿನಲ್ಲಿ ಇಂಥ ಗೃಹ ಮಂತ್ರಿ ಬಂದಾರೆ ಅಂತೇಳಿ ನಾವು ಅವರಿಗೆ ಸ್ವಾಗತವನ್ನು ಕೋರುತ್ತೀವಿ, ಅವರಿಗೆ ಅಭಿನಂದಿಸ್ತೀವಿ. ಯಾಕಂದ್ರೆ ಕೇಳುವಂತ ಇಲ್ಲಿವರೆಗೆ ಯಾರಾದ್ರೆ ಬಂದ್ರೆ ಕೇಳಿಲ್ಲ. RSS ಅಂತಂದ್ರೆ ಒಂದು ಭಯ. ಆ ಭಯ ಎಲ್ಲಿ ತನಕಿತ್ತಂದ್ರೆ ಈ ಇರುವಂತ ರಾಜ್ಯ ಸರ್ಕಾರದ ಚೌಕಟ್ಟಿನಲ್ಲಿ ಹಲವಾರು ಚಡ್ಡಿಗಳು ಇದಾವೆ, ಅವರಿಗೆ ಧೈರ್ಯ ಇದ್ದಿಲ್ಲ ಕೇಳುವಂತ. ವರ್ಷಕ್ಕೊಂದ್ಸರಿ ಪಥಸಂಚಲನ ಅಂತ ಮಾಡ್ತಾರೆ. ಪಥಸಂಚಲನ ಅಂತ ಮಾಡುವಂತ ಸಂದರ್ಭದಲ್ಲಿ ನೂರಾರು ಜನ, ಸಾವಿರಾರು ಜನ ಪೊಲೀಸರು ಕಾವಲು ಯಾಕೆ ತಗೊಳ್ತೀರಿ ನೀವು? ಪೊಲೀಸರು ಕಾವಲು ಯಾಕೆ ತಗೊಳ್ತೀರಿ ನೀವು? ಪ್ರೀತಿ ಬಂಧುತ್ವದಿಂದ ಮಾಡೋದಾದ್ರೆ ಎಲ್ಲ ಜಾತಿ ಧರ್ಮ ಪಂಥ ಭೇದ ಇಲ್ದೇನೆ ನಾವೆಲ್ಲರೂ ಭಾರತೀಯರನ್ನ ಮನೋಭಾವದಿಂದ ನಿಮ್ಮ ಪಥಸಂಚಲನ ಆಗಿದ್ರೆ ನಿಮ್ದು ಯಾವುದೇ ಗಲಭೆಗಳು ಆಗಬಾರದು. ಒಂದು ಬೀದಿ ಬದಿ ವ್ಯಾಪಾರಸ್ಥರು ರಿಜಿಸ್ಟ್ರೇಷನ್ ಮಾಡಿಕೊಂಡು ತಮ್ಮ ಸ್ವಾವಲಂಬಿ ಜೀವನವನ್ನು ಕಟ್ಕೊಂಡು ವ್ಯಾಪಾರ ಮಾಡ್ತಾರೆ. ಅಂಥವ್ರು ರಿಜಿಸ್ಟ್ರೇಷನ್ ಮಾಡ್ಕೊಂಡಾಗ ತಪ್ಪಿಲ್ಲಪ್ಪ ಅಂದ್ರೆ ನೀವು ಇಷ್ಟು ದೊಡ್ಡ ದೇಶ ನಡೆಸ್ತೀರಿ ಅಂದಾಗ ಸಂಘ ನಿಮ್ದು ರಿಜಿಸ್ಟ್ರೇಷನ್ ಆದ್ರೆ ತಪ್ಪಿಲ್ಲ. ನೀವು ರಿಜಿಸ್ಟ್ರೇಷನ್ ಮಾಡಕ ಕಾನೂನುಬದ್ಧವಾಗಿ ಇಲ್ಲ, ಕಾನೂನು ಒಳಗಡೆ ನೀವು Z+ ಸೆಕ್ಯೂರಿಟಿ ತಗೊಂತೀರಪ್ಪ ಅಂದ್ರೆ ಇದು ಯಾವ ನ್ಯಾಯ ಸರ್? ಸರ್, ಮೊನ್ನೆ ಪ್ರಿಯಾಂಕ್ ಖರ್ಗೆ ಅವರು RSS ರಾಷ್ಟ್ರೀಯ ಅಧ್ಯಕ್ಷರಿಗೆ ಒಂದು ಪತ್ರ ಬರೆದಿದ್ರು. ಆ ಪತ್ರದಲ್ಲಿ 11 ಅಂಶಗಳಿದ್ದು. ಅದರಲ್ಲಿ ಒಂದೇನಪ್ಪ ಅಂದ್ರೆ 100 ವರ್ಷ ಕಳೆದ್ರೂ ಕೂಡ ನೋಂದಣಿ ಯಾಕೆ ಮಾಡ್ಕೊಂಡಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ ಸರ್? ನೀವು ಬೆಂಬಲಿಸ್ತೀರಾ? ಸಂಪೂರ್ಣವಾಗಿ ವೈಯಕ್ತಿಕ ನನ್ನ ವತಿಯಿಂದ, ನಮ್ಮ ಪಕ್ಷದ ವತಿಯಿಂದ ಅವರಿಗೆ ಬೆಂಬಲವನ್ನು ಸೂಚಿಸ್ತೇವೆ. ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ ನೋಡಿ. ನೋಂದಾಣಿಕೆ ಆಗುವುದರಲ್ಲಿ ಈಗ ನಾವು ಪ್ರಯಾಣ ಬೆಳೆಸುವ ಸಂದರ್ಭದಲ್ಲಿ ನಮ್ಮ GST ಸಮಿತಿಗೆ ಒಂದು ಟಿಕೆಟ್ ಬರುತ್ತೆ, ಅವರಿಗೆ ಯಾಕೆ ಇಲ್ಲ ಅನ್ನೋದೊಂದು ಪ್ರಶ್ನೆ. ಈಗ ಇಲ್ಲಿವರೆಗೆ ಕೇಳಿಲ್ಲ. ಅಂಧಾನಗರಿ ಚೌಪಟ್ ರಾಜ ಎಂಬುವಾಗಿ ಅವರು ನಡೆಸ್ಕೊಂಡಿದ್ರು. ಈ ದೇಶದಲ್ಲಿ ಇದು ಪ್ರಜಾಪ್ರಭುತ್ವ, ಎಲ್ಲರಿಗೆ ಸರ್ವರಿಗೆ ಸಮಪಾಳು, ಸರ್ವರಿಗೆ ಸಮಬಾಳುವಂತ ದೇಶ ಇದು. ಅಚ್ಚುಕಟ್ಟು ಬಸವಣ್ಣ ನಾಡಿನಲ್ಲಿ ಇಂಥ ಗೃಹ ಮಂತ್ರಿ ಬಂದಾರೆ ಅಂತೇಳಿ ನಾವು ಅವರಿಗೆ ಸ್ವಾಗತವನ್ನು ಕೋರುತ್ತೀವಿ, ಅವರಿಗೆ ಅಭಿನಂದಿಸ್ತೀವಿ. ಯಾಕಂದ್ರೆ ಕೇಳುವಂತ ಇಲ್ಲಿವರೆಗೆ ಯಾರಾದ್ರೆ ಬಂದ್ರೆ ಕೇಳಿಲ್ಲ, ಕೇಳುವಂತ ರೀತಿನೇ ಕೇಳಿಲ್ಲ. ಕೇಳಲಾರದು ಬರೀ ಮೇಲ್ಮಟ್ಟಕ್ಕೆ ಏನಾದ್ರೆ ಮಾಡಿದ್ರು. RSS ಅಂತಂದ್ರೆ ಒಂದು ಭಯ. ಆ ಭಯ ಎಲ್ಲಿ ತನಕಿತ್ತಂದ್ರೆ ಈ ಇರುವಂತ ರಾಜ್ಯ ಸರ್ಕಾರದ ಚೌಕಟ್ಟಿನಲ್ಲಿ ಹಲವಾರು ಚಡ್ಡಿಗಳು ಇದಾವೆ, ಅವರಿಗೆ ಧೈರ್ಯ ಇದ್ದಿಲ್ಲ ಕೇಳುವಂಥದ್ದು. ಯಾಕಂದ್ರೆ ಅವರು ಒಳಗಡೆನೆ ಇರುವಂತ ಚಡ್ಡಿಗಳು ಇದಾವೆ. ಭಯ ಇಲ್ಲದ ಬಹದ್ದೂರು ಪ್ರಿಯಾಂಕಾ ಖರ್ಗೆ, ಅವರಿಗೆ ಭಯ ಇಲ್ಲ. ಯಾಕಂದ್ರೆ ನ್ಯಾಯಯುತವಾಗಿ ಸಂವಿಧಾನಬದ್ಧವಾಗಿ ಬುದ್ಧ, ಬಸವ, ಅಂಬೇಡ್ಕರ್, ಟಿಪ್ಪು ಅವರ ಆದರ್ಶದ ಮೇರೆಗೆ ನಡೆಯುವಂತ ಒಬ್ಬ ಗೃಹ ಮಂತ್ರಿಯಾಗಿ ಅವರು ಕೇಳಿರುವಂತದ್ದು ನಿಜ, ಸತ್ಯಾಂಶಗಳು. ಅವ್ರು ಯಾಕೆ ಬಹಿರಂಗ ಪಡಿಸ್ತಾ ಇಲ್ಲ, ಅವ್ರು ಯಾಕೆ ಕೊಡ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಸರ್, Z+ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಮೋಹನ್ ಭಾಗವತ್ಗೆ. ನೋಡಿ, ಇದಕ್ಕೆ ನಾಚಿಕೆ ಬರುತ್ತೆ ನಮ್ಗೆ ಹೇಳೋದಕ್ಕೆ. ಏನು ಅವ್ರ ಸಾಧನೆ ಏನು? ಅವ್ರ ಸಾಧನೆ ಏನು? ಅವ್ರಿಗೆ ಯಾಕೆ ಬೇಕು? ಇಲ್ಲ ಸರ್, ಹಿಂದೂ ಧರ್ಮ ರಕ್ಷಣೆ ಮಾಡ್ತೀವಲ್ಲ ನಾವು. ಈ ಹಿಂದೂ ಮಹಾಸಾಗರದಲ್ಲಿ ಇರುವಂತ ಪ್ರತಿಯೊಂದು 140 ಕೋಟಿ ಜನರ ಹಿಂದಿಗಳೇನೆ 140 ಕೋಟಿ ಜನಸಂಖ್ಯೆ ಏನು ಭಾರತದಲ್ಲಿ ಇರುವಂತವರು ಹಿಂದಿಗಳನ್ನೇ. ಇದು ಧರ್ಮ ನಾವು ಮಾಡ್ಕೊಂಡಿರುವಂಥದ್ದು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಅವಕಾಶಗಳು ಇದ್ದು. ನಾವು ಕ್ರಿಶ್ಚಿಯನ್ಸ್ ಆಗ್ಬೋದು, ಬುದ್ಧ ಆಗ್ಬೋದು, ಹಿಂದೂಗಳಾಗ್ಬೋದು, ದಲಿತರಾಗ್ಬೋದು, ಏನಾದ್ರೆ ಆಗ್ಬೋದು. ಅದಕ್ಕೆ ಅವರು ಧರ್ಮ ರಕ್ಷಣೆ ಅಂತೇಳಿ ಧರ್ಮಗುರುಗಳವರ ಯಾವುದಾದ್ರೆ ಪೀಠ ಇದೆಯಾ ಅವರಿಗೆ? ಇರುವಂತದ್ದೇನು? ಯಾರು ರಕ್ಷಣೆ ಮಾಡ್ತಾ ಇದ್ದಾರೆ? ಐಶೋ ಆರಾಮಿನಲ್ಲಿ ಕುಂತು, ಬಂಗ್ಲಾಗಳಲ್ಲಿ ಕುಂತು ಅವ್ರು ರಕ್ಷಣೆ ಮಾಡಿ. ನೋಡಿ, ರಕ್ಷಣೆ ಮಾಡೋರು ರೋಡಲ್ಲಿ ಇರ್ತಾರೆ. ಒಬ್ಬ ಪೊಲೀಸ್ ಬೇಗ ರೋಡಿಗೆ ಬರ್ತಾನೆ ರಕ್ಷಣೆ ಮಾಡೋದಕ್ಕೆ, ಅವನಿಗೆ ಸಂಬಳ ಎಷ್ಟು ಸ್ವಾಮಿ? ಅವನಿಗೆ GST ಕಟ್ಟಾಗುತ್ತೆ. ನಿಮಗೆ GST ಇಲ್ಲ, PST ಇಲ್ಲ, ಏನೂ ಇಲ್ಲ, ನೋಂದಾಣಿಕೆ ಇಲ್ಲ, ರಿಜಿಸ್ಟ್ರೇಷನ್ ಇಲ್ಲ. ಒಂದು ದೊಡ್ಡ ಹೆಸರು. 100 ವರ್ಷ ಆಗಿದೆ RSS. ಎಲ್ಲಿದೆ? ಅವ್ರು ಕೇಳಿದ್ರಲ್ಲಿ ತಪ್ಪೇನಿಲ್ಲ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ನೀವು ಒಳ್ಳೆಯ ಸಮಾಜ ಸಂಘಟನೆ, ಸಮಾಜ ಒಂದುಗೂಡಿಸುವಂತ, ಪ್ರೀತಿ ವಾತ್ಸಲ್ಯ ಬೆಳೆಸುವಂತ ಚಟುವಟಿಕೆಗಳು ನೀವು ಮಾಡಿದ್ದೆ ಆದ್ರೆ ವರ್ಷಕ್ಕೊಂದ್ಸರಿ ಪಥಸಂಚಲನ ಅಂತ ಮಾಡ್ತಾರೆ. ಪಥಸಂಚಲನ ಅಂತ ಮಾಡುವಂತ ಸಂದರ್ಭದಲ್ಲಿ ನೂರಾರು ಜನ, ಸಾವಿರಾರು ಜನ ಪೊಲೀಸರು ಕಾವಲು ಯಾಕೆ ತಗೊಳ್ತೀರಿ ನೀವು?
ಪೊಲೀಸರು ಕಾವಲು ಯಾಕೆ ತಗೊಳ್ತೀರಿ ನೀವು? ಪ್ರೀತಿ ಬಾಂಧತ್ವದಿಂದ ಮಾಡೋದಾದ್ರೆ ಒಂದು. ಎರಡನೇದು, ಯಾವುದೇ ತಾಲೂಕದಲ್ಲಿ ಯಾವುದೇ ಜಿಲ್ಲೆದಲ್ಲಿ ಹೋಗ್ರಿ, ಒಂದು ಗಲಭೆ ಎದ್ದಿರ್ತವೆ. ಯಾಕೆ ಗಲಭೆಗಳು ಹೇಳ್ತವೆ? ನೀವು ಪ್ರೀತಿ ಬಾಂಧತ್ವ, ಎಲ್ಲ ಜಾತಿ ಧರ್ಮ ಪಂಥ ಭೇದ ಇಲ್ದೇ ನಾವೆಲ್ಲರೂ ಭಾರತೀಯರನ್ನ ಮನೋಭಾವದಿಂದ ನಿಮ್ಮ ಪಥಸಂಚಲನ ಆಗಿದ್ರೆ ನಿಮ್ದು ಯಾವುದೇ ಗಲಭೆಗಳು ಆಗಬಾರ್ದು. ಗಲಭೆಗಳು ಆಗದ ರೀತಿಯಲ್ಲಿ ನೀವು ನಡ್ಕೊಂಡಿದ್ರೆ ನಿಜವಾಗ್ಲೂ ಇದು ಭಾತೃತ್ವ, ನಮ್ಮ ದೇಶದ ಪ್ರೀತಿಗೆ ಹೊಂದಿಕೊಳ್ತದಪ್ಪ, ಸಂವಿಧಾನಕ್ಕೆ ಹೊಂದಿಕೊಳ್ತದ ನಾವು ಉಟ್ಕೊಳ್ತಿದ್ವಿ. ಈಗ ನಿಮ್ಮ ಮಾಧ್ಯಮಗಳಲ್ಲೇ ಬಂದದ್ದು ನೋಡಿ, ನಾವು ಎಷ್ಟೋ ಮರ್ಡರ್ಗಳಾಗ್ಯಾವ ಪಥಸಂಚಲನದಲ್ಲಿ, ಹಿಂದೂ ಮುಸ್ಲಿಂ ಜಗಳಗಳನ್ನಾಗಿ, RSSನವ್ರಿಗೆ ಮುಸ್ಲಿಂ ಬಾಂಧವರಿಗೆ ಜಗಳಗಳಾಗಿ ಎಷ್ಟೋ ಮರ್ಡರ್ಗಳಾಗಿ ಹೋಗ್ಯಾವ, ಎಷ್ಟೋ ಜಗಳಗಳಾಗಿ ಹೋಗ್ಯಾವ, ಎಷ್ಟೋ ಜನ ಕೈಕಾಲು ಕಟ್ಟಾಗಿ ಹೋಗ್ಯಾವ. ನಿಮ್ಮ ಮಾಧ್ಯಮದಲ್ಲಿ ಬಂದದ್ದು ನೋಡಿ ನಾವು. ಎಷ್ಟು ಉದಾಹರಣೆಗಳು ಹೇಳಿ ನಾನು. ಮಂಗಳೂರು ಭಾಗದಲ್ಲಿ, ಉಡುಪಿ ಭಾಗದಲ್ಲಿ, ಕಾರ್ಕಳ ಭಾಗದಲ್ಲಿ ಎಷ್ಟು ಉದಾಹರಣೆ ಕೊಡಲಿ ನಾನು? ಹಿಂದೂ ರಕ್ಷಣೆ ಮಾಡ್ತೀವಿ, ಅದಕ್ಕೆ ನಮಗೆ ಸೆಕ್ಯೂರಿಟಿ ಕೊಡ್ತಾರೆ. ನೋಡು ಸ್ವಾಮಿ, ಹಿಂದೂ ರಕ್ಷಣೆ ಮಾಡ್ತಾನಂತ ರಕ್ಷಣೆ ಕೊಡ್ತಾ ಇಲ್ಲ, ಕೊಡ್ಬೇಕಂತ ಕಾನೂನ್ಯಾಗನ ಇಲ್ಲ. ಯಾವ ಆ್ಯಕ್ಟ್ ಹೇಳ್ತದೆ ಹೇಳಂತೇಳ್ರಿ? ಭಾರತ ಸಂವಿಧಾನದ 375 ಪರಿಚ್ಛೇದಗಳಲ್ಲಿ ಯಾವ ಪರಿಚ್ಛೇದ ಒಂದು ಧರ್ಮದ ಪಾಲನೆ ಮಾಡ್ತಾನೆ ಅನ್ನೋ ಕಾರಣಕ್ಕಾಗಿ ಅದಕ್ಕೆ ಭದ್ರತೆಯನ್ನು ಕೊಡಬೇಕು ಅಂತ ಯಾವ್ದು ಹೇಳ್ತಂತ ಹೇಳಂತೇಳ್ರಿ? ಅದಕ್ಕೆ ಕೊಡ್ತಾ ಇಲ್ಲ. ಇವತ್ತು ಯಾರು RSSನ ಮುಖ್ಯಸ್ಥರು, ಸುಪ್ರೀಂ ಸರ್ವೋಚ್ಚ ನಾಯಕರು ಅನಿಸ್ಕೊಂಡಿರುವಂಥ ಮೋಹನ್ ಭಾಗವತರು, ಇವತ್ತು ಅವ್ರಿಗೆ Z+ ಸೆಕ್ಯೂರಿಟಿ ಇದೆ. ನಿಮ್ಗೆ ಗೊತ್ತಿದೆ. Z+ ಸೆಕ್ಯೂರಿಟಿ ಯಾವ ವ್ಯಕ್ತಿಗೆ ಕೊಡ್ತಾರೆ? ಪ್ರಧಾನಮಂತ್ರಿಗಳಿಗೆ ಕೊಡ್ತಾರೆ, ಸೆಂಟ್ರಲ್ ಮಿನಿಸ್ಟರ್ಗಳಿಗೆ ಕೊಡ್ತಾರೆ. ಈ ದೇಶದ ಅತ್ಯುನ್ನತ ವ್ಯಕ್ತಿಗಳಿಗೆ ಮಾತ್ರ ಕೊಡುವಂಥ Z+. ನಮ್ಮಂಥವ್ರಿಗೆ ನಿಮ್ಮಂಥವ್ರಿಗೆ ಕೊಡುವಂಥ ಸೆಕ್ಯೂರಿಟಿ ಅಲ್ಲ, ಅದು ಭದ್ರತೆ ಅಲ್ಲ. ಅದಕ್ಕೆ ಕನಿಷ್ಠ 50ರಿಂದ 60 ಜನ ಭದ್ರತೆ ವ್ಯಕ್ತಿಗಳಿರ್ತಾರೆ, ಉನ್ನತ ಅಧಿಕಾರಿಗಳು. ಮತ್ತು ಯಾವುದೋ PC-ಗಳಲ್ಲ, ಉನ್ನತ ಅಧಿಕಾರಿಗಳು ಇರ್ತಾರೆ. 50ರಿಂದ 60 ಜನಕ್ಕೆ ಒಂದು ತಿಂಗಳಿಗೆ ಅವ್ರ ಸ್ಯಾಲ್ರಿ ವೇತನ 30ರಿಂದ 40 ಲಕ್ಷ ವೇತನ ಕೊಡ್ತಾರೆ. 40 ಲಕ್ಷ ಒಂದು ತಿಂಗಳಿಗೆ ಅಂದರೆ ಒಂದು ವರ್ಷಕ್ಕೆ ಸುಮಾರು 4ರಿಂದ 5 ಕೋಟಿ ರೂಪಾಯಿ ಆಗ್ತದೆ. ಅವ್ರಿಗೆ ಭದ್ರತೆ ಕೊಟ್ಟು ಹತ್ರ 8ರಿಂದ 10 ವರ್ಷ ಆಗ್ತಾ ಬಂತು. 10 ವರ್ಷ ಅಂದ್ರೆ 10 ವರ್ಷಕ್ಕೆ 50 ಕೋಟಿ ಆಯಿತು. 50 ಕೋಟಿ ಹಣ ಯಾರ್ದು? ಮೋದಿ ಅವ್ರದ್ದಲ್ಲ, BJP ಅವ್ರದ್ದಲ್ಲ, ಇನ್ನೊಂದು ಸರ್ಕಾರದಲ್ಲ. ಅದು ನಾವು ಸಾಮಾನ್ಯ ಜನರದು ಟ್ಯಾಕ್ಸು. ಆ ಟ್ಯಾಕ್ಸನ್ನ ಮೋಹನ್ ಭಾಗವತ್ ಕೊಡುವಂಥ ಅಗತ್ಯತೆ ಏನದು? 50 ಕೋಟಿ. ಅವ್ರಿಂದ ದೇಶಕ್ಕೆ ಏನು ಲಾಭ? ದೇಶದ ಜನರಿಗೆ ಏನು ಲಾಭ? ಬಡವರಿಗೆ ಏನು ಲಾಭ? ಮಹಿಳೆಯರಿಗೆ ಏನು ಲಾಭ? ರೈತರಿಗೆ ಏನು ಲಾಭ? ಬಡ ಬಗ್ಗರಿಗೆ ಏನು ಲಾಭ? ಇವತ್ತಿಗೂ ಒಂದು ತುತ್ತು ಅನ್ನಕ್ಕೆ ಗತಿ ಇಲ್ದಾನೆ ಎಷ್ಟೋ ಜೀವಗಳು ಉಸಿರು ಬಿಟ್ಟವ್ರಿ, ಮಣ್ಣು ತಿಂದು ಉಸಿರು ಬಿಟ್ಟಂಥ ಇತಿಹಾಸಗಳನ್ನು ನಿಮ್ಮ ಮಾಧ್ಯಮದ ಮುಖಾಂತರ ತಿಳ್ಕೊಂಡಿವಿ, ನಾವು ಕಣ್ಣಾರ ನೋಡಿ. ಅಂಥವ್ರಿಗೆ ಸಹಾಯ ಮಾಡ್ರಿ ನೀವು. ಪ್ರಿಯಾಂಕ್ ಖರ್ಗೆ ಅವ್ರನ್ನ ಬೆಂಬಲಿಸ್ತಾರೆ ಸರಿ? 100% ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ಹೋಮ್ ಮಿನಿಸ್ಟರ್ ಏನಾದಾರ, ಅವರು ಎತ್ತಿರುವಂಥ ಪ್ರಶ್ನೆ 100ಕ್ಕೆ 100 ಕ್ರಮಬದ್ಧ ಮತ್ತು ಕಾನೂನುಬದ್ಧ ಆಗಿರೋದ್ರಿಂದ ನಾವು ಅವರಿಗೆ 100ಕ್ಕೆ 100 ಅವರಿಗೆ ಬೆಂಬಲಿಸ್ತೀವಿ, ಸಾಕಾರವಾಗಿರ್ತೀವಿ, ಅವ್ರು ಸಪೋರ್ಟ್ ಆಗಿರ್ತೀವಿ, ಅವ್ರು ಬೆಂಬಲವಾಗಿರ್ತೀವಿ. ನಾವು ಸೆಪ್ಟೆಂಬರ್ 27, 1925ರಲ್ಲಿ ಬಲರಾಮ್ ಹೆಗಡೆವಾರ್ ಅಂತಕ್ಕಂಥ ರಾಷ್ಟ್ರೀಯ ಅಧ್ಯಕ್ಷರು. ಸೊ ಈ RS ಅನ್ನೋ ಒಂದು ಮೂಲ 2026ಕ್ಕೆ ಸರಿಸುಮಾರು 1000 ವರ್ಷ ದಾಟಿದೆ, 100 ವರ್ಷ ದಾಟಿದೆ. ಸೊ ಇವರು ಒಂದು ಡಿಸ್ಕಷನ್ ಏನಪ್ಪ ಅಂದರೆ, ಮೋಹನ್ ಭಾಗವತ್ ಅವ್ರದ್ದು, ನಾವು ಸ್ವಾತಂತ್ರ್ಯ ಪೂರ್ವವಾಗಿ ಸಂವಿಧಾನ ಇಲ್ಲಾರ್ದ ಸಂದರ್ಭದಲ್ಲಿ ನಾವು ಈ ಸಂಘ ಸ್ಥಾಪನೆ ಮಾಡಿದ್ದೀವಿ ಅಂತ. ಸೊ ನಾವು ಅದನ್ನು ಒಪ್ಕೊಂತೀವಿ, ಇದು ನೈಜ ಸತ್ಯ. ಆದರೆ ಸಂವಿಧಾನ ಬಂದು ಸುಮಾರು ವರ್ಷಗಳಾದರೂ ಕೂಡ ತಾವು ಕಾನೂನಾತ್ಮಕವಾಗಿ ಇಷ್ಟೆಲ್ಲ ಬೀದಿಗಿಳಿದು ಒಂದು ಪ್ರತಿಭಟನೆ ಮಾಡ್ತೀರಿ, ಹಿಂದೂ ಸಮಾಜ ಅಂತೀರಿ. ನಾವು ಇದನ್ನು ವಿರೋಧ ಮಾಡ್ತಾ ಇಲ್ಲ, RSS ಅನ್ನನ್ನು ವಿರೋಧ ಮಾಡ್ತಾ ಇಲ್ಲ. ಒಬ್ಬ ಬೀದಿ ಬದಿ ವ್ಯಾಪಾರಸ್ಥರು ಇವತ್ತು ಒಂದು ತಳ್ಳತಕ್ಕಂಥ ಬಂಡಿ ಇಡ್ಲಿನೇ ಯಾವುದೇ ಫುಟ್ಪಾತ್ ವ್ಯಾಪಾರ ಮಾಡ್ತೀವಪ್ಪ ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಇದೇ ನಮ್ಮ ಪ್ರಧಾನಮಂತ್ರಿ ಮೋದಿಯವರ PMRGY ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಅನ್ನೋದು ಒಂದು ಬೀದಿ ವ್ಯಾಪಾರಸ್ಥರಿಗೆ ಸರಿಸುಮಾರು 1 ಲಕ್ಷ ರೂಪಾಯಿ ಲೋನ್ ಕೊಡ್ಬೇಕಂತದ. ಅದು ಯಾವ ಬೇಸ್ ಮೇಲೆ ಕೊಡ್ತಾರೆ ಅವರು? ಒಂದು ರಿಜಿಸ್ಟ್ರೇಷನ್ ಆಗಿರಬೇಕು. ಸೊ ಒಂದು ಬೀದಿ ಬದಿ ವ್ಯಾಪಾರಸ್ಥರು ರಿಜಿಸ್ಟ್ರೇಷನ್ ಮಾಡಿಕೊಂಡು ತಮ್ಮ ಸ್ವಾವಲಂಬಿ ಜೀವನವನ್ನು ಕಟ್ಕೊಂಡು ವ್ಯಾಪಾರ ಮಾಡ್ತಾರೆ. ಅಂಥವ್ರು ರಿಜಿಸ್ಟ್ರೇಷನ್ ಮಾಡ್ಕೊಂಡಾಗ ತಪ್ಪಿಲ್ಲಪ್ಪ ಅಂದರೆ, ನೀವು ಇಷ್ಟು ದೊಡ್ಡ ದೇಶ ನಡೆಸ್ತೀರಿ ಅಂದಾಗ ಸಂಘ ನಿಮ್ಮದು ರಿಜಿಸ್ಟ್ರೇಷನ್ ಆದರೆ ತಪ್ಪಿಲ್ಲ ಅನ್ನೋದು ನಮ್ಮದು ಮಾನ್ಯ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಮಾಡಿರ್ತಕ್ಕಂಥ ಸಮರ್ಥನೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ಸರ್ 100 ವರ್ಷ ಕೂಡ ನೋಂದಣಿ ಮಾಡ್ಕೊಂಡಿಲ್ಲ, ಮತ್ತೆ ಮುಂದೆ ಕೂಡ ಮಾಡ್ಕೊಳ್ಳ ಅಂತ ಹೇಳ್ತಾರೆ ಅವರು. ಇದರಿಂದ ಯಾರು ಇರ್ಬೋದು ಸರ್? ಇಲ್ಲ, ಇದು
ಉದ್ದಟತನ ಅನ್ನೋದು ತೋರಿಸ್ಕೋಬಾರ್ದು ದಯವಿಟ್ಟು. ಇಡೀ ದೇಶಕ್ಕೆ ಸಂವಿಧಾನ ಇದೆ, ಅದರದ್ದಾಗಿರ್ತಕ್ಕಂಥ ಕಾನೂನಿದೆ. ಆ ಕಾನೂನು ಚೌಕಟ್ಟಲ್ಲಿ ನಾವು ಎಲ್ಲರಿಗೂ ತಲೆನೇಯವಾಗಬೇಕು. ಹಾಗಾದರೆ ಮಾತ್ರ ನಾವು ಈ ದೇಶದ ಸಂವಿಧಾನವನ್ನು ಒಪ್ಕೊಂಡ ಹಾಗೆ. ನಾವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನು ಒಪ್ಕೊಂಡಿಲ್ಲಪ್ಪ ಅಂದರೆ ನಾವು ಮನುಷ್ಯರಾಗಿ ಹುಟ್ಟಿದ್ದೇ ವೇಸ್ಟ್. ಸರ್ ಅವ್ರು ಏನಿಲ್ಲ ಪದೇ ದಾಖಲೆ ಕೊಡಿ ಅಂತ ಇದ್ರು ಅವ್ರು. 100 ವರ್ಷದಲ್ಲಿ ನೀವು ಏನೇನು ಕೆಲಸ ಮಾಡಿದ್ರಿ ದಾಖಲೆ ಕೊಡಿ ಅಂತ ಪ್ರಿಯಾಂಕ ಖರ್ಗೆ ಅವ್ರು ಕೇಳಿದ್ದಾರೆ ಸರ್. ಇದನ್ನು ಬೆಂಬಲಿಸ್ತೀರಾ ನೀವು? ಇಲ್ಲ, ಅದು ಒಂದು ಕಾನೂನು ಚೌಕಟ್ಟಿನಲ್ಲಿ ಕೇಳಿದ್ದಾರೆ, ಹೌದಲ್ಲ? ಅದು ಕಾನೂನು ಅನ್ವಯವಾಗಿರ್ತಕ್ಕಂಥದ್ದು ಸರಿ, ಅದಕ್ಕೂ ನಾವು ಒಪ್ಕೊಂತೇವೆ. ಸರ್, ಇವಾಗ ಅವರು ಕೇಳಿದ್ದು ಸಂಘಟನೆಗೆ, ಅವ್ರು ಹೇಳಿದ್ದು ಹಿಂದೂ ಧರ್ಮ ನೋಂದಣಿ ಆಗಿಲ್ಲ, ಅದಕ್ಕೆ ನಾವು ಕೂಡ ನಾವು ಮಾಡ್ಕೊಳ್ಳ ಅಂತ ಹೇಳಿದ್ದಾರೆ. ಇಲ್ಲಿ ಧರ್ಮ ವಿಚಾರ ಬಂದಿಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದ್ರ ಬಗ್ಗೆ ಕೇಳಿದ್ದಾರೆ. ನಾಟ್ ಓನ್ಲಿ ಧರ್ಮ ಡಿಫ್ರೆಂಟ್ ಇನ್ ಒನ್ ಆಫ್ ದಿ RSS, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನಾವು ಕೇಳಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಕೇಳಿ, ಧರ್ಮದ ಬಗ್ಗೆ ಕೇಳಿ. ಸರ್, ಮೋಹನ್ ಭಗತ್ ಅವರಿಗೆ ಜಡ್ ಸೆಕ್ಯೂರಿಟಿ ಇದೆ ಸರ್. ಹೌದು, ಇದು ನೋಂದಣಿ ಮಾಡ್ಕೊಂಡಿಲ್ಲ ಸರ್, ಆದ್ರೂ ಹೆಂಗೆ ಸರ್ ಅವ್ರದ್ದು ಜಡ್ ಸೆಕ್ಯೂರಿಟಿ? ಇವಾಗ BJP ವರ್ಸಸ್ RSS ಇಬ್ಬರು ಒಂದೇ. RSS ಎಲ್ಲಿ ಇರ್ತದ, BJP ಅಲ್ಲಿ ಇರ್ತದೆ. BJP ಬೆಂಬಲಿತವಾಗಿ RSS. ಸೊ ಹಾಗಾಗಿ ಅವರು ಹೊಂದಾಣಿಕೆಲಿಂದ ತೊಗೊಂಡಿದ್ದು. ನಾವೇನಂತೀವಿ, ತೆರಿಗೆ ಹಣ ನಮ್ಮದು, ಪಬ್ಲಿಕ್ಕು, ಸಾರ್ವಜನಿಕರದು. ಸರ್ಕಾರ ಕೇಂದ್ರ ಇರಲಿ ರಾಜ್ಯ ಇರಲಿ, ನಾವೇ ಸಾರ್ವಜನಿಕ ಹಣದಲ್ಲಿಂತೆ ನಾವು ಇವತ್ತು Z+ ಸೆಕ್ಯೂರಿಟಿ ಕೊಡಬೇಕು. ಯಾರ ಅಮೌಂಟ್ ಅದು? ಸಾರ್ವಜನಿಕರ ಅಮೌಂಟ್ ಅದು. ನಾವು ತಪ್ಪೇನಾದ ಕೇಳೋದ್ರೊಳಗೆ ನೀವು ರಿಜಿಸ್ಟ್ರೇಷನ್ ಮಾಡಕ್ಕ ಕಾನೂನುಬದ್ಧವಾಗಿ ಇಲ್ಲ, ಕಾನೂನು ಒಳಗಡೆ ನೀವು Z+ ಸೆಕ್ಯೂರಿಟಿ ತೊಗೊಂತೀರಪ್ಪ, ಇದ್ಯಾ ನ್ಯಾಯ ಸರ್? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.